ಇನ್ನು ಧರ್ಮಸ್ಥಳ ಸೌಜನ್ಯ ಪ್ರಕರಣ ಅಥವಾ ಆ ಬುರುಡೆ ಕೇಸ್ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ತರ ಬೆಳವಣಿಗೆ ನಡೆದಿದೆ. ಎಸ್ಐಟಿ ವರದಿಯನ್ನ ಸಲ್ಲಿಕೆ ಮಾಡ್ತಾ ಇದೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ. ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ವರದಿ ಸಲ್ಲಿಕೆಯನ್ನ ಮಾಡಿದೆ ಅಂತೆ. ಎರಡನೇ ತನಿಖಾ ವರದಿಯನ್ನ ಸಲ್ಲಿಸಿದೆ ಎಸ್ಐಟಿ ತಂಡ. ಒಟ್ಟು ಒಂದಲ್ಲ ಎರಡಲ್ಲ ಬರೋಬ್ಬರಿ 7,005 ಪುಟಗಳ ಎರಡನೇ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಲಾಗಿದೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಆಗಿದೆ. ತಲೆಬುರುಡೆ ಸಹಿತ ಪತ್ತೆಯಾದಂಥ ವಸ್ತುಗಳನ್ನ ಸಲ್ಲಿಕೆಯನ್ನ ಮಾಡಲಾಗಿದೆ. ಎಸ್ಐಟಿ ಎಸ್ಪಿ ಸೈಮನ್ ತಂಡದಿಂದ ವರದಿ ಸಲ್ಲಿಕೆ ಆಗಿದೆ. ಮಹತ್ತರ ಬೆಳವಣಿಗೆ ಅಂತಾನೆ ಹೇಳ್ಬೋದು ಇದು. ಬೆಳ್ತಂಗಡಿಯ ಆ ಕೇಸ್ ಏನಿತ್ತು, ತಲೆಬುರುಡೆ ಕೇಸ್, ಆ ಕೇಸ್ಗೆ ಸಂಬಂಧಪಟ್ಟಂತೆ ಎರಡನೇ ವರದಿಯ ಸಲ್ಲಿಕೆಯನ್ನ ಮಾಡಿದೆ. 7,005 ಪುಟಗಳ ಇಡೀ ರಾಷ್ಟ್ರವನ್ನ ಒಮ್ಮೆಲೆ ಸಂಚಲನವನ್ನ ಮೂಡಿಸಿದಂತಹ, ನಿಬ್ಬೆರಗಾಗಿಸಿದಂತಹ ಪ್ರಕರಣ ಇದು. ಓರ್ವ ವ್ಯಕ್ತಿ ಬಂದು ಹೇಳ್ತಾರೆ, ತಲೆಬುರುಡೆ ಸಮೇತ ಬಂದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ, ನಾನು ಬೇರೆ ಬೇರೆ ಭಾಗಗಳಲ್ಲಿ ಹೆಣಗಳನ್ನ ಹೂತಿದ್ದೇನೆ, ಬಹಳ ಭಾಗಗಳಲ್ಲಿ ಹೂತಿದ್ದೇನೆ ಅಂತ ಹೇಳಿಕೆಗಳನ್ನು ಕೊಡ್ತಾರೆ ದ ಮಾಸ್ಕ್ ಮ್ಯಾನ್. ಅದಾದ ಬಳಿಕ ಎಸ್ಐಟಿ ರಚನೆ ಆಗುತ್ತೆ, ಎಸ್ಐಟಿ ತನಿಖೆ ಆಗ್ತಾ ಇದೆ. ಈ ನಡುವಿನಲ್ಲಿ ಅದು ಇದು ಹಂಗಂತೆ ಹಿಂಗಂತೆ ಅನೇಕ ಊಹಾಪೋಹಗಳು ಹುಟ್ಕೊಳ್ತು. ವಾಟ್ಸೋ ಎವರ್ ಇದೀಗ ಎಸ್ಐಟಿ ಅಂತೂ ಒಂದು ಕಡೆಯಲ್ಲಿ ನಿರಂತರವಾಗಿ ತನಿಖೆಯನ್ನ ಮಾಡ್ತಾನೆ ಇದೆ. ಇದೀಗ 7,005 ಪುಟಗಳ ತನಿಖಾ ವರದಿಯನ್ನ ಕೋರ್ಟ್ಗೆ ಎಸ್ಐಟಿ ಮಂಡನೆ ಮಾಡಿದೆ. ಸೊ ಅದನ್ನು ಕೂಲಂಕುಷವಾಗಿ ಅದನ್ನೆಲ್ಲ ಪರಿಗಣಿಸಿ ಕೋರ್ಟ್ ಏನ್ ತೀರ್ಮಾನ ನೀಡುತ್ತೆ ಅದನ್ನ ಇನ್ನಷ್ಟೇ ಕಾದು ನೋಡಬೇಕು.